ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ಮಲ್ಟಿಪಲ್ ಬಾಕ್ಸಸ್ಗಳು, ಮಲ್ಟಿಪಲ್ ಪ್ಯಾಕೇಜ್ ಇರುವಂಥದ್ದು. ಯೂಶಲಿ ಈ ರೀತಿ ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಹೋಗಲ್ಲ. ಆದರೆ MI ಅವರು ಎಷ್ಟು ಬಾಕ್ಸ್ಗಳನ್ನು, ಎಷ್ಟು ಗಿಫ್ಟನ್ನು ಕಳಿಸಿದ್ದಾರೆ ಅಂತ ಅಂದರೆ ಈ ವಿಡಿಯೋ ಮಾಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಪ್ರತಿಯೊಂದು ಕೂಡ ಒಂದು ಸ್ಪೆಷಲ್ ಪ್ಯಾಕೇಜು, ಸ್ಪೆಷಲ್ ಇನ್ವೈಟ್ ಆಗಿರುವಂಥದ್ದು. ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತು ಅನ್ಬಾಕ್ಸ್ ಮಾಡ್ತೀನಿ. ಓಕೆ, ಮೊದಲದಾಗಿ ಈ ಒಂದು ಸಣ್ಣ ಬಾಕ್ಸಿಂದ ಶುರು ಮಾಡೋಣ. ಸೊ ಒಂದು ರೀತಿ ಉಂಗುರದ ಬಾಕ್ಸ್ ಬರುತ್ತಲ್ಲ, ರಿಂಗ್ ಬಾಕ್ಸ್ ಇದ್ದಂಗಿದೆ. MIದು ಲೋಗೋ ಕಾಣಿಸ್ತಾ ಇದೆ. ಓಪನ್ ಮಾಡಿದ ತಕ್ಷಣ ಏನೋ ಇದೆ. ಇದರೊಳಗಡೆ ನಿಮಗೆ ಒಂದು ಇನ್ವೈಟನ್ನು ಕೊಟ್ಟಿದ್ದಾರೆ ಅವರು, ಗಮನಿಸ್ತಾ ಇದ್ದೀರಾ. ಸೊ ಇನ್ವೈಟ್ ಏನಪ್ಪ ಅಂತಂದರೆ Mi 11 ಅಲ್ಟ್ರಾ ಲಾಂಚ್ ಆಗ್ತಿದೆ ಅಲ್ವಾ. ಸೊ ಅದರ ಇನ್ವೈಟು, ಅದರೊಳಗೆ ಕೆಲವೊಂದು ಡೀಟೇಲ್ಸು, ಟೈಮು, ಏನೇನೋ ಸ್ಪೆಕ್ ಎಲ್ಲ ಏನೇನೋ ಕೊಟ್ಟಿದ್ದಾರೆ ಒಟ್ಟಿಗೆ 23ನೇ ತಾರೀಕು ಅಂತ. ಅದನ್ನ ಬಿಟ್ಟರೆ ಬಟನ್ಸ್ಗಳಿದೆ ಇಲ್ಲಿ. ಸೊ ಈ ಬಟನ್ಸ್ ಕೂಡ ಒಂದು ರೀತಿ ಸ್ಪೆಷಲಿ ಮೇಡ್ ಬಟನ್ಸು. ತೋರಿಸ್ತೀನಿ ಅದನ್ನು ನಿಮಗೆ. ಒಂದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 888 ಅಂತ ಇದೆ, ಗಮನಿಸ್ತಾ ಇದ್ದೀರಾ. ಮತ್ತು ಇನ್ನೊಂದು ಒಂದು ಪ್ರೊಸೆಸರಿಂದು ಒಂದು ಸ್ವಲ್ಪ ಒಂಥರ ಇಮೇಜ್ ಇದ್ದಂಗಿದೆ ಇದು. ಸೊ ಇದಿಷ್ಟೇ, ಒಂದು ರೀತಿ ಡಿಫ್ರೆಂಟಾಗಿ ಈ ಒಂದು ಇನ್ವೈಟನ್ನು ಕಳಿಸಿದ್ದಾರೆ. ಸೊ ನೆಕ್ಸ್ಟ್ ಬಾಕ್ಸ್ ಓಪನ್ ಮಾಡೋಣ. ನೆಕ್ಸ್ಟು ಓಕೆ, ಈ ಒಂದು ರೇಡಿಯೋ ಅನ್ಬಾಕ್ಸ್ ಮಾಡೋಣ, ಆಯಿತಾ. ಗಮನಿಸ್ತಾ ಇದ್ದೀರಾ, ನೋಡೋದಕ್ಕೆ ಇದು ರೇಡಿಯೋ ಅಂತ ತುಂಬ ಜನ ಅನ್ಕೊಬೋದು. ಅಂದರೆ ರೇಡಿಯೋ ಅಲ್ಲ, ಓಪನ್ ಇಯರ್ ಅಂತ ಇದೆ ಇಲ್ಲಿ. ಇದನ್ನು ಓಪನ್ ಮಾಡಿದ್ರೆ ಏನೂ ಇಲ್ಲ, ಹಿಂಗೆ ಓಪನ್ ಮಾಡಬೇಕಾಗತ್ತೆ. ಇದರ ಒಳಗಡೆ ಒಂದು ಸ್ಪೀಕರ್ ಇರುವಂಥದ್ದು, ಆಯಿತಾ. ಎಸ್ಕ್ವೇರ್ ಮಿನಿ 2 ಅಂತ. ಇದು ಹಾರ್ಮನ್ ಕಂಪನಿಯ ಬ್ಲೂಟೂತ್ ಸ್ಪೀಕರ್ ಆಗಿರುವಂಥದ್ದು, ಆಯಿತಾ. ನೀವು ನಂಬಲ್ಲ, ಈ ಒಂದು ಬ್ಲೂಟೂತ್ ಸ್ಪೀಕರಿಗೆ 9,000 ರೂಪಾಯಿ ಇದೆ. 9,500 10,000 ರೂಪಾಯಿ ಇದೆ, ಆಯಿತಾ. ಲಿಟ್ರಲಿ 9,500-10,000 ರೂಪಾಯಿ ಇರುವಂಥದ್ದು ಒಂದು ಸ್ಪೀಕರ್ಗೆ. ಇದನ್ನು ಇನ್ನೂ ಓಪನ್ ಮಾಡಿಲ್ಲ ನಾನು. ಇದನ್ನು ಯೂಶ್ವಲಿ ಓಪನ್ ಮಾಡೋದಕ್ಕೆ ಹೋಗಲ್ಲ, ಸುಮ್ಮನೆ ಇನ್ವೈಟ್ ರೀತಿ ಕಳಿಸಿರೋದು. ಯಾರಿಗಾರು ರೀಗಿಫ್ಟ್ ಮಾಡ್ತೀನಿ ಅಷ್ಟೇ ಇದನ್ನು ನಾನು. ಸೊ ಸ್ಪೀಕರ್ ಇದೆ, ಅದು ಹೆವಿ ಕ್ವಾಲಿಟಿಯ ಸ್ಪೀಕರ್ ಮಾತ್ರ, ಹಾರ್ಮನ್ ಕಂಪ್ನಿದು. ಅದಾದ ನಂತರ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಇನ್ವೈಟ್ ಇರುವಂಥದ್ದು. ಸೊ ಇದು ಕೂಡ ಸೇಮ್ ಅದೇ ಫೋನಿನ ಒಂದು ಇನ್ವೈಟು. ಒಂದೇ ಫೋನ್ಗೆ 2 ಇನ್ವೈಟು. ಸೊ ಈ ಒಂದು ಫೋನಲ್ಲಿ ಒಂದು ಹಾರ್ಮನ್ನಿಂದು ಆಡಿಯೋ ಇದೆ ಅಂತ ಅನ್ಕೋತೀನಿ, ಆಯಿತಾ. ಸೊ ಅದರಿಂದ ಈ ರೀತಿ ಒಂದು ಇನ್ವೈಟನ್ನು ಕಳಿಸಿದ್ದಾರೆ. ಕ್ರೇಜಿ, ನೋಡ್ಬೋದು. ಒಂದು ರೀತಿ ಇನೋವೇಷನ್ ನೋಡಿ, ಒಂದು ರೀತಿ ಡಿಫ್ರೆಂಟಾಗಿ ಇನ್ವೈಟ್ ಕಳಿಸಿದ್ದಾರೆ ಪ್ರತಿಯೊಂದು ಕೂಡ. ಇನ್ನು ಇದಾದ ನಂತರ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಪ್ಯಾಕೇಜನ್ನು ಓಪನ್ ಮಾಡೋಣ. ಸೊ ಇದನ್ನು ಓಪನ್ ಮಾಡೋದಕ್ಕೆ ದಾರಗೆರೆ ಏನೋ ಹಾಕಿದ್ದಾರೆ. ಸೊ ಇದ್ರ ಒಳಗಡೆ ಫಸ್ಟು ಮೀಡಿಯಾ ಬ್ಯಾಡ್ಜು. ಸೊ ಗಮನಿಸ್ತಾ ಇದ್ದೀರಾ, ಅದೇ ಲಾಂಚಿಗೆ ಮೀಡಿಯಾ ಬ್ಯಾಡ್ಜು. ಏನು ಲಾಂಚಿಗೇನು ಹೋಗ್ತಲ್ಲ, ಲಾಂಚ್ ಆ್ಯಕ್ಚುಲಿ ವರ್ಚುವಲ್ ಲಾಂಚ್ ಆಗ್ತಾ ಇರೋದು. ಬಟ್ ಸ್ಟಿಲ್ ಬ್ಯಾಡ್ಜನ್ನು ಕಳಿಸ್ತಾರೆ. ಯೂಶ್ವಲಿ ಲಾಂಚ್ಗೆಲ್ಲ ಹೋಗ್ತಾ ಇದ್ದೆ ನಾನು, ಡೆಲ್ಲಿ, ಮುಂಬೈಲೆಲ್ಲ ಲಾಂಚ್ ಆಗೋದು. ಆ ಟೈಮಲ್ಲಿ ಲಾಕ್ಡೌನ್ಗಿಂತ ಮುಂಚೆ, ಅಂದರೆ ಕೊರೋನಾ ಮುಂಚೆ ಹೋಗಬೇಕಾಗಿತ್ತು ನಾನು. ಬಟ್ ಈಗೆಲ್ಲ ವರ್ಚುವಲಾಗೆ ಮಾಡ್ತಾಯಿದ್ದಾರೆ. ಸೊ ಈಗೆಲ್ಲ ಹೋಗಿಲ್ಲ, ಆರಾಮ್. ನನಗೆ ಬೇಜಾರು ಹೋಗಿತ್ತು ನನಗೂ ಟ್ರಾವೆಲ್ ಮಾಡಿ 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 ಮುಂಚೆ. ಸೊ ಅದಾದ ನಂತರ ಒಂದು ಟೀ ಶರ್ಟ್, ಸೇಮ್ ಅದು ಕೂಡ ಇಲ್ಲಿ ನೋಡಿ, Mi 11 ಅಲ್ಟ್ರಾ ಅದೇ ಟೀ ಶರ್ಟು. ಮತ್ತು ಏನೋ ನನ್ನ ಸೈಜ್ಗೆ ಆಗಲ್ಲ ಇದು. ಅದು ಬಿಟ್ಟರೆ ಬೇರೆ ಏನಾರ ಇದೆಯಾ? ಏನಿಲ್ಲ. ಓಕೆ, ಸೊ ಇದು ನೆಕ್ಸ್ಟು. ಇದನ್ನು ಬಿಟ್ಟರೆ ಇದನ್ನು ಆಮೇಲೆ ಮಾಡೋಣ. ನೆಕ್ಸ್ಟು ಈ ಬಾಕ್ಸು. ಇದರೊಳಗೆ ಇದೆ, ನೋಡ್ಬೋಣ. ಓಕೆ, ಈ ಬಾಕ್ಸ್ ಒಳಗೆ ಮತ್ತೊಂದು ಇನ್ವೈಟು, ಸೇಮ್. ಇದು ಗೊರಿಲ್ಲಾ ಗ್ಲಾಸ್ಗೆ. ಲಾಸ್ಟ್ ಟೈಮ್ ಆ ಸ್ಪೀಕರಿನ ಬಗ್ಗೆ ಮಾತನಾಡಿದ್ರು. ಸೊ ಈ ಸಲ ಇದರಲ್ಲಿರುವಂಥ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್. ಸೊ ಅದಕ್ಕೆ ಒಂದು ಇನ್ವೈಟು. ಇದರೊಳಗಡೆ ಆ್ಯಕ್ಚುಯಲ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ಸು. ಇದೇನು ನನ್ನ ಫೋಟೋ ನಂತರ ಕಾಣುತ್ತೆ ಏನಾದರೂ ಬೈ ಎನಿ ಚಾನ್ಸ್? ಇದು ನೀವೇ ಹೇಳಬೇಕು. ಸೊ ಅದ್ರ ಕೆಳಗಡೆ ಒಂದು ಸ್ಟ್ಯಾಂಡನ್ನು ಕೂಡ ಕೊಟ್ಟಿದ್ದಾರೆ. ಸೊ
ಎನಿ ಚಾನ್ಸ್ ನಂತರ ಕಾಣುತ್ತಾ ಇದು? ಏನೋಪ್ಪ, ಇಲ್ಲೂ ಒಂದಿದೆ ನೋಡಿ ಈ ಕಡೆ, ಅದು ಫೋಕಸ್ ಆಗಲ್ಲ ಅನಿಸುತ್ತೆ. ಹಾಂ, ಇಲ್ಲೂ ಕೂಡ ಸೇಮ್ ಅಲ್ಟ್ರಾದೇ ಇದೆ. ಏನೋಪ್ಪ ಏನೇನೋ ಮಾಡೋರೆ ಮಾತ್ರ ಡಿಫ್ರೆಂಟಾಗಿ ಸಲ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು. ಇದಾದ ನಂತರ ಇದು ಇನ್ನೊಂದು ಪ್ರಾಡಕ್ಟಿಂದು. ಸೊ ಇದನ್ನು ಓಪನ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಬಾಕ್ಸ್ ಇದೆ ಆಯಿತಾ. ಈ ಎಲ್ಲ ಏನು ಅನ್ಬಾಕ್ಸ್ ಮಾಡಿದೆ ಇನ್ವೈಟ್ ಮಾಡಿದಂಥ ಏನು ಫೋನ್ ಇದೆ ಅಲ್ವಾ, Mi 11 ಅಲ್ಟ್ರಾ ಆ್ಯಕ್ಚುಯಲ್ ಫೋನ್ ಇದ್ರೊಳಗಿದೆ. ಇದು ನಾನು ಇವತ್ತು ಅನ್ಬಾಕ್ಸ್ ಮಾಡೋಕ್ಕಾಗಲ್ಲ. ಸೊ ಇದನ್ನು ನಾನು 23 ಅಥವಾ 24ನೇ ತಾರೀಕು ಅನ್ಬಾಕ್ಸ್ ಮಾಡ್ತೀನಿ. ಆ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಅದರೊಳಗೆ ಆ್ಯಕ್ಚುಯಲ್ ಫೋನ್ ಇದೆ. ಸೊ ಇದು ಬಂದ್ಬಿಟ್ಟು ಗಮನಿಸ್ತಾ ಇದ್ದೀವಿ, ಇದು ಕೂಡ MI ಅವ್ರದೇ, ಬಟ್ ಇದು ಬೇರೆ ಇನ್ವೈಟು. ಸೊ ಇದು ಬಂದ್ಬಿಟ್ಟು ನನಗೂ ಸ್ಟಾರ್ಟಿಂಗ್ ಏನಂತ ಗೊತ್ತಾಗಲಿಲ್ಲ, ಆಮೇಲೆ ಗೊತ್ತಾಯಿತು. ಇದರೊಳಗಡೆ ಇನ್ನೊಂದು ಬೇರೆ ಇನ್ವೈಟ್ ಇದೆ. MI ಅವರು ಟಿ ವಿಯನ್ನು ಲಾಂಚ್ ಮಾಡ್ತಾಯಿದ್ದಾರೆ, QLED TV. ಸೊ ಅದು ಕೂಡ ಸೇಮ್ ದಿನ ಲಾಂಚ್ ಆಗ್ತಾ ಇರುವಂಥದ್ದು, 75 ಇಂಚಿಂದು. ಲಿಟ್ರಲಿ ಥಿಯೇಟ್ರ್ ಅಂತ ಕರಿತವ್ರೆ. ಅದು ಕೂಡ ಅನ್ಬಾಕ್ಸಿಂಗ್ ಬರುತ್ತೆ ಸದ್ಯಲ್ಲ, ಅದನ್ನು ನನಗೆ ಕಳಿಸ್ತಾ ಇದ್ದಾರೆ. ಸೊ ಅದನ್ನು ಕೂಡ ಅನ್ಬಾಕ್ಸ್ ಮಾಡ್ತೀನಿ. ಸೊ ಇದರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ತೋರಿಸ್ತೀನಿ ನಿಮಗೆ. ಒಳಗಡೆ ನೋಡ್ಬೋದು ಲೈಟ್ ಆನ್ ಆಯಿತು. ಸೊ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಲೈಟ್ ಆನ್ ಆಫ್ ಆಗುತ್ತೆ. ನೋಡ್ಬೋದು ಅದ್ರ ಒಳಗಡೆ ಕಪ್ಪಲ್ಗಳು ಕೂತ್ಕೊಂಡು ಟಿ ವಿ ನೋಡ್ತಾ ಅವರೇ. ಹೊರಗಡೆ ಇರುವಂಥದ್ದು QLED TV ಆಯಿತಾ. ಸೊ ಸೇಮ್ ಅದನ್ನೇ ಒಂಥರ ತುಂಬ ಡಿಫ್ರೆಂಟಾಗಿ ಇನ್ವೈಟ್ ಕಳಿಸಿದ್ದಾರೆ, ಅಷ್ಟೇನೇನಿಲ್ಲ. ಸೊ ಇದಿಷ್ಟು ಇವತ್ತಿನ ಸ್ಪೆಷಲ್ ವೀಡಿಯೋ. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ, ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವೀಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ